ಸಿನಿಮಾದಲ್ಲಿ ನೀವೆಲ್ರಿಗೂ ಗೊತ್ತಿರೋ ಹಾಗೆ ಎರಡು ಥರದ ಸಿನಿಮಾಗಳು, ಮೇನ್ ಸ್ಟ್ರೀಮ್ ಮುಖ್ಯವಾಹಿನಿಯ ಸಿನಿಮಾಗಳು ಅಂತ ಒಂದು, ಮತ್ತು ಹೊಸ ಅಲೆಯ ಅಂದರೆ ಆಫ್ ಬೀಟ್ ಫಿಲ್ಮ್ಸ್ ಅಂತ ಹೇಳ್ತಾರೆ. ನಮ್ಮ ಮನೋಭಾವಕ್ಕೆ ಒಗ್ಗುವಂಥ ಸಿನಿಮಾಗಳನ್ನ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಬದುಕು ಕೂಡ ಜೊತೆಲಿರುತ್ತಲ್ಲ, ಜೀವನ ನಡಿಬೇಕಲ್ಲ. ಈ ಕ್ಷೇತ್ರವನ್ನು ನಮ್ಮ ಬದುಕು ಅಂತ ಅಂದ್ಕೊಂಡಾಗ ಮುಖ್ಯವಾಹಿನಿ ಮುಖ್ಯ ಆಗುತ್ತೆ, ಯಾಕೆಂದ್ರೆ ಅಲ್ಲಿ ಹಣ ಇದೆ. ಆ ಥರದ ಆಫ್ ಬೀಟ್ ಸಿನಿಮಾಗಳಲ್ಲಿ ಹಣ ಇರಲ್ಲ, ಆದ್ರೆ ಮನಸ್ಸಿಗೆ ಹತ್ರವಾಗಿರುತ್ತದು. ಸೊ ಆ ಗೊಂದಲ ನನಗೂ ಇತ್ತು, ಯಾವ ರೀತಿ ಸಿನಿಮಾಗಳನ್ನ ಮಾಡೋದು. ಮಾಲಾಶ್ರೀ ಅವಾಗ ದೊಡ್ಡ ಹೀರೋಯಿನ್, ಮಾಲಾಶ್ರೀ ಕಾಲ್ ಶೀಟ್ ಏನಾದ್ರು ಸಿಕ್ಕಿದ್ರು ಒಂದು ಮೇನ್ ಸ್ಟ್ರೀಮ್ ಸಿನಿಮಾ ಮಾಡಬಹುದಲ್ಲ ಅನ್ನೋ ಆಸೆ ಪ್ರಯತ್ನಗಳು ನಡೆದಿದ್ದಂಥ ಕಾಲ. ಆಗ 98-99 ನೀವು ಹೇಳಿದಾಗೆ ದೆಹಲಿಯ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಕರ್ಣಂ ಅಂತ ಒಂದು ಮಲಯಾಳಂ ಚಿತ್ರ, ಜಯರಾಜ್ ಅದರ ನಿರ್ದೇಶಕರು. ನಮಗೆ ಸಿನಿಮಾ ಅಂತಂದ್ರೆ ಅವತ್ತು ಕನ್ನಡ ಚಿತ್ರರಂಗದಲ್ಲಿ ಕನಿಷ್ಠ ಒಂದು 30-50 ಲಕ್ಷ, ಮ್ಯಾಕ್ಸಿಮಮ್ ಅಂದ್ರೆ 1 ಕೋಟಿ. ರಾಮು 1 ಕೋಟಿ ಸಿನಿಮಾ ಅಂತ ಐತಲ್ಲ, ಅಷ್ಟಿತ್ತು. ಇವತ್ತು ಕೋಟಿಗಳನ್ನು ದಾಟಿದೆ ಬಿಡಿ, ನಿಮಗೆ ಗೊತ್ತಿದ್ದ ಹಾಗೆ. ಅಷ್ಟಾದ್ರೂ ಬೇಕು ಅಂತ. ಆದ್ರೆ ಒಂದು 50 ಲಕ್ಷ ಇಲ್ಲಿ ಹಣ ಹೊಂದಿಸಿ ಸಿನಿಮಾ ಮಾಡೋದು ಅನ್ನೋ ಭಯ ಇತ್ತು. ಹಾಗಾಗಿ ಸಿನಿಮಾ ಪ್ರಯತ್ನಕ್ಕೆ ಕೈ ಹಾಕೋಕೆ ಸಾಧ್ಯ ಆಗಿರಲಿಲ್ಲ. ಆ ನಿರ್ದೇಶಕನ್ನ ಪ್ರೆಸೆಂಟ್ ಮಾಡ್ತಾರೆ ಚಿತ್ರೋತ್ಸವಗಳಲ್ಲಿ. ತನ್ನ ಚಿತ್ರವನ್ನ ಪ್ರದರ್ಶನ ಆಗೋದಕ್ಕೆ ಮುಂಚೆ ನಿರ್ದೇಶಕ ಬಂದು ಹೇಳ್ತಾನೆ, ಇದು ನನ್ನ ಚಿತ್ರ, ಹೀಗೆ ನಾನು ಮಾಡಿದೆ ಅಂತ. ಆಗ ಕರ್ಣಂ ಚಿತ್ರ ನಿರ್ದೇಶಕ ಹೇಳಿದ್ರು, ಈ ಚಿತ್ರವನ್ನ ನಾನು 9 ಲಕ್ಷದಲ್ಲಿ ಮಾಡಿದೆ ಅಂತ. ನಾನು ಹೇಳ್ತಾ ಇರೋದು 23 ವರ್ಷದ ಹಿಂದಿನ ನಾನು 9 ಲಕ್ಷದಲ್ಲಿ ಇದ್ರೆ ಇನ್ನೆಂಥ ಸಿನಿಮಾ ಮಾಡೋಕ್ಕೆ ಸಾಧ್ಯ, ಇದು ನೋಡ್ಬೇಕೇ ಬೇಡವೇ ಅನ್ನೋ ಗೊಂದಲ. ಆದ್ರೂ ಸ್ವಲ್ಪ ಹೊತ್ತು ಕೂತಿರೋಣ, ಚೆನ್ನಾಗಿದ್ರು ನೋಡಿದ್ರಾಯ್ತು, ಆಮೇಲೆ ಎದ್ದು ಹೋಗ್ಬೋದು. ಅಲ್ಲಿ ಎದ್ದು ಹೋಗ್ಬೋದು, ಅದನ್ನ ಟಿಕೆಟ್ ತಗೊಂಡಿರ್ಲಲ್ಲ, ಡೆಲಿಗೇಟ್ ಪಾಸ್ ಕೇಳ್ತಾನೆ. ಹಾಗೆ ಕೂತಿದ್ವಿ, 10 ನಿಮಿಷ ಕೂತ್ವಿ, 20 ನಿಮಿಷ ಕೂತ್ವಿ. ಇಡೀ ಸಿನಿಮಾ ನಮ್ಮನ್ನ ಸೆರೆ ಹಿಡಿತು. ಅಂಥ ಒಂದು ಒಳ್ಳೆ ಚಿತ್ರ ಅದು. ಆಮೇಲೆ ಚಿತ್ರ ನೋಡಿ ಪರವಾಗಿಲ್ಲ, 9 ಲಕ್ಷದಲ್ಲೂ ಇಂಥ ಒಂದು ಒಳ್ಳೆ ಚಿತ್ರವನ್ನ ಮಾಡೋಕೆ ಸಾಧ್ಯ ಅಂತ ನನ್ನ ನಂಬಿಕೆ ಬಂತು. ಆಶ್ಚರ್ಯ ಅಂದ್ರೆ ಅದೇ ವರ್ಷ ಅದಕ್ಕೆ ಪ್ರೈಸ್ ಬಂತು. ಅದೇ ಚಿತ್ರೋತ್ಸವದಲ್ಲಿ ಕೊನೆಯಲ್ಲಿ 40 ಲಕ್ಷ ರೂಪಾಯಿ ಪ್ರೈಸ್ ಮನಿ ಬಂತು ಅದಕ್ಕೆ, ಕರ್ಣಂಗೆ. ಅಂದ್ರೆ 9 ಲಕ್ಷ ರೂಪಾಯಿ ಮಾಡಿದ ಸಿನಿಮಾ 40 ಲಕ್ಷ ರೂಪಾಯಿ ಪ್ರೈಸ್ ತಗೊಂತು. ಹೌದು, ನಂಗೆ ಹೌದಲ್ವಾ ಅಂತ ಅನ್ನಿಸ್ತು. ಅಂದ್ರೆ ಕಡಿಮೆ ಬಜೆಟ್ ನಲ್ಲಿ ಮಾಡಿದ ಚಿತ್ರಗಳೆಲ್ಲವೂ ಕಳಪೆಯಲ್ಲ. ನಾವು ಅಂತಾರಾಷ್ಟ್ರೀಯ ಮಟ್ಟದ ಜೊತೆ ನಾವು ಸ್ಪರ್ಧೆ ಮಾಡಬಹುದು. ಅಂತಾರಾಷ್ಟ್ರೀಯ ಚಿತ್ರಗಳ ಜೊತೆ ಸ್ಪರ್ಧೆ ಮಾಡಿ ಗೆದ್ದಂತಹ ಚಿತ್ರ ಅದು. ಅವಾಗ ನಂಬಿಕೆ ಬಂತು, ಆರ್ಥಿಕವಾಗಿ ಲಾಭನೂ ಗಳಿಸಬಹುದು ಇದೆ ಅನ್ನೋ ಒಂದು ವಿಶ್ವಾಸ ಮೂಡ್ತು. ಅವಾಗ ಹಿಂತಿರುಗಿ ರೈಲಲ್ಲಿ ಬರ್ತಾ ಉಳಿದರೆಲ್ಲ ಹರಟೆ ಹೊಡ್ಕೊಂಡು ಚರ್ಚೆ ಮಾಡ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ಕರ್ಣಮ್ಮೇ ಓಡ್ತಾ ಇತ್ತು. ನಾನು ಈ ಥರದೊಂದು ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಇದೆ, ಒಂದು 10-15 ಲಕ್ಷ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗೋದಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಸ್ಪರ್ಧೆಗೆ ಒಡ್ಡಬಹುದು ಅಂತ ವಿಶ್ವಾಸ ಬಂದು ನಂತರ ಬಂದು ಮಾಡಿದ್ದೆ ಮುನ್ನುಡಿ